ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ತುಂಬ 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 ಥ್ಯಾಂಕ್ ಯು ಅಂತ ಹೇಳ್ತೀನಿ. ಆ್ಯಂಡ್ ಇವತ್ತಿನ ಟ್ಯಾರೋ ರೀಡಿಂಗ್ ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಸಿಚುಯೇಷನ್ ಏನು ಅಂತ. ಸೊ ಬ್ಯಾಕ್ಗ್ರೌಂಡ್ ನಿಮಗೆ ನಾಯ್ಸ್ ಕೇಳಿಸ್ತಾ ಇದ್ದರೆ ಜಸ್ಟ್ ಅದನ್ನ ಇಗ್ನೋರ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಇದು ಒಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ಏನು ರೆಸೊನೇಟ್ ಆಗುತ್ತೆ ಅದನ್ನ ತೊಗೊಳ್ಳಿ. ಇನ್ ಕೇಸ್ ನಿಮಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ವಾಟ್ಸಪ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಆಲ್ಸೋ ಬ್ರೇಸ್ಲೆಟ್ಸ್ ಆಗಿರ್ಬೋದು, ರಿಲೇಷನ್ಶಿಪ್ ಹೀಲಿಂಗ್, ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್, ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಕೋರ್ಸ್. ಸೊ ಕೋರ್ಸಸ್ನ ಕಲಿತು ನಾನು ಟ್ಯಾರೋ ರೀಡರ್ ಆಗಬೇಕು ಅಂತ ಇರೋರು ಇದ್ದರೂ ಸಹ ಟ್ಯಾರೋ ಹೇಳ್ಕೊಡ್ತಾ ಇದ್ದೀನಿ. ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು. ಹಾಗೆ ಲಾ ಆಫ್ ಅಟ್ರ್ಯಾಕ್ಷನ್ ಯಾರಿಗಾದರೂ ಕಲಿಬೇಕಂತಿದ್ರೆ ಡೆಫಿನೆಟ್ಲಿ ಅವೈಲಬಲ್ ಇದೆ. ಸೊ ಆದಷ್ಟು ಬೇಗ ನಿಮ್ಮ ಕ್ಲಾಸಸ್ನ ಬುಕ್ ಮಾಡ್ಕೊಳ್ಳಿ. ಬಿಕಾಸ್ ಬುಕ್ ಆಗಿಬಿಟ್ರೆ ನೆಕ್ಸ್ಟ್ ವೆಯ್ಟ್ ಮಾಡಬೇಕಾಗುತ್ತೆ. ಬಿಕಾಸ್ ಅದು ಒಂದು ಟ್ಯಾರೋ ಕಾರ್ಡ್ ಕೋರ್ಸ್ ಅಂದರೆ ಸ್ವಲ್ಪ ಲೆಂತಿ ಇರುತ್ತೆ ಆ್ಯಂಡ್ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಬೇಗ ಬುಕ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಆಫ್ ಆಲ್ ಇವತ್ತಿನ ಟ್ಯಾರೋ ಕಾರ್ಡ್, ಓಕೆ, ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಎನರ್ಜಿ ಏನಿದೆ ನೋಡೋಣ. ಓಕೆ, ಫಸ್ಟ್ ಕಾರ್ಡ್ 10 ಆಫ್ ಕಪ್ಸ್. ಆ್ಯಂಡ್ ಇವರು ಕಮಿಟ್ಮೆಂಟ್ ಕೊಡೋದಕ್ಕೆ ರೆಡಿ ಇದ್ದಾರಾ ನೋಡೋಣ. ಆರ್ ದೇ ರೆಡಿ ಟು ಗಿವ್ ಕಮಿಟ್ಮೆಂಟ್? ಓಕೆ, 9 ಆಫ್ ಪೆಂಟಕಲ್ಸ್ ಇದೆ. ಇಲ್ಲಿ ನಿಮ್ಮ ಇಬ್ಬರ ಮಧ್ಯೆ ಎಲ್ಲ ಸರಿ ಹೋಗುತ್ತಾ ಅನ್ನೋದಕ್ಕೆ ಹ್ಯಾಂಗ್ಡ್ ಮ್ಯಾನ್, ಆ್ಯಂಡ್ ನಿಮ್ಮ ರಿಲೇಷನ್ಶಿಪ್ಪಿನ ಔಟ್ಕಮ್ ಏನು? ದ ಫೂಲ್ ಕಾರ್ಡ್ ಇದೆ. ಸೊ ಬಾಟಮ್ ಆಫ್ ದ ಡೆಕ್, ಪೇಜ್ ಆಫ್ ಸಾರ್ಡ್ಸ್. ದ ಫಸ್ಟ್ ಕಾರ್ಡ್ ಇಲ್ಲಿ 10 ಆಫ್ ಕಪ್ಸ್ ಇದೆ. ಕರೆಂಟ್ಲಿ ಅವರ ಎನರ್ಜಿ ಅಥವಾ ಅವ್ರು ಏನು ಥಿಂಕ್ ಮಾಡ್ತಾರೆ ಅಂತ ನೋಡೋದಾದರೆ, ದೇ ಆರ್ ಥಿಂಕಿಂಗ್ ಅಬೌಟ್ ಮ್ಯಾರೇಜ್, ಮದುವೆ ಬಗ್ಗೆ ಅವರು ಥಿಂಕ್ ಮಾಡ್ತಿದ್ದಾರೆ. ಹಾಗೆ ಇಲ್ಲಿ ಒಂದು ಹ್ಯಾಪಿನೆಸ್ನ ಅವ್ರು ಹುಡುಕ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಜೊತೆಗೆ ಅವರು ಒಂದು ಡ್ರೀಮ್ನ ಕಟ್ಕೊಂಡಿದ್ರು, ಮ್ಯಾರೇಜ್ ಡ್ರೀಮ್ ಆಗಿರ್ಬೋದು. ನಿಮ್ಮ ಜೊತೆಗೆ ತುಂಬ ಖುಷಿಯಾಗಿರಬೇಕು, ಒಂದು ಹ್ಯಾಪಿ ಫ್ಯಾಮಿಲಿನ ನೋಡಬೇಕು ಅನ್ನೋ ಒಂದು ಡ್ರೀಮ್ ಇತ್ತು ಅವ್ರಿಗೆ. ಇಲ್ಲಿ ಅಷ್ಟಾಗಿ ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ, ಇಲ್ಲಿ ಅಷ್ಟೊಂದು ಬ್ರೇಕಪ್ ಅಂತ ಆಗಲಿ, ತೀರಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಂತ ಆಗಲಿ ಇಲ್ಲ. ಬಟ್ ಇಲ್ಲಿ ಕಮ್ಯುನಿಕೇಷನ್ ಇದೆ ನಿಮ್ಮ ಹಾಗೂ ಅವರ ಮಧ್ಯೆ. ಇಲ್ಲೇನೋ ಒಂದು ಕಡೆ ಕಮಿಟ್ಮೆಂಟ್ ನಿಮಗೆ ಸಿಗ್ತಾ ಇಲ್ಲ, ಪೋಸ್ಟ್ಪೋನ್ ಆಗ್ತಾ ಇರ್ಬೋದು ಅಂತ ಹೇಳ್ಬೋದು. ಸೊ ಆ ಥರ ಪೀಪಲ್ಗೆ ಇದು ಜಾಸ್ತಿ ರೆಸೊನೇಟ್ ಆಗುತ್ತೆ. ಸೊ ಈ ಸಿಚುವೇಶನ್ ಇರೋರಿಗೆ ಈ ಒಂದು ಟ್ಯಾರೋ ಕಾರ್ಡ್ ರೀಡಿಂಗ್ ಏನಿಲ್ಲಿ ನೋಡ್ತಾ ಇದ್ದೀರಾ ಅದು ಆದಷ್ಟು ರೆಸೊನೇಟ್ ಆಗುತ್ತೆ ಅಂತ ಹೇಳ್ತೀನಿ. 10 ಆಫ್ ಕಪ್ಸ್ ಇರೋದ್ರಿಂದ, ಮ್ಯಾರೇಜ್ ಕಾರ್ಡ್ ಆಗಿರೋದ್ರಿಂದ ಯು ಕ್ಯಾನ್ ಎಕ್ಸ್ಪೆಕ್ಟ್, ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಇವ್ರ ಕಡೆಯಿಂದ ಕಮಿಟ್ಮೆಂಟ್ ಆಗಿರ್ಬೋದು, ಮ್ಯಾರೇಜ್ ಆಗಿರ್ಬೋದು. ಎಸ್, ಇವರು ನಿಮಗೆ ತುಂಬ ಖುಷಿಯಾಗಿ ಸಹ ನೋಡ್ಕೊತಾರೆ. ಆ್ಯಂಡ್ ಬಟ್ ಕರೆಂಟ್ಲಿ ಅವ್ರು ನಿಮಗೆ ಒಂದು 100% ಕಮಿಟ್ಮೆಂಟ್, ಕಂಪ್ಲೀಟ್ ಹೋಪ್ ಅವರು ಎಲ್ಲೋ ಒಂದು ಕಡೆ ಕೊಡ್ತಾ ಇಲ್ಲ. ಅದು ನಿಮಗೆ ಟೆನ್ಷನ್ ಆಗ್ತಾ ಇರ್ಬೋದು ಅಥವಾ ಸ್ವಲ್ಪ ನಿಮಗೆ ಡಿಸ್ಪ್ರೇಟ್ ಆಗ್ತಾ ಇರ್ಬೋದು. ಅದರ್ವೈಸ್ ಅಲ್ಲಿ ದ ಹ್ಯಾಂಗ್ಡ್ ಮ್ಯಾನ್ ಸಹ ಇರೋದ್ರಿಂದ ಸ್ವಲ್ಪ ಸರೌಂಡಿಂಗ್ಸಿಂದ ಅಥವಾ ಅವ್ರ ಸುತ್ತಮುತ್ತ ಇರೋ ಜನದಿಂದ ಅಥವಾ
ಫ್ಯಾಮಿಲಿಯಿಂದ ನಿಮಗೆ ಕಮಿಟ್ಮೆಂಟ್ ಕೊಡೋದು ಪೋಸ್ಟ್ಪೋನ್ ಆಗ್ತಾ ಇರ್ಬೋದು. ಆ್ಯಂಡ್ 9 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಸೊ ವೆಯ್ಟ್ ಮಾಡಿ ಈ ಪರ್ಸನ್ಗೆ. ತುಂಬ ಗುಡ್ ಪರ್ಸನ್ ಅಂತ ಹೇಳ್ಬೋದು. ನೀವು ಯಾರನ್ನ ಚೂಸ್ ಮಾಡ್ತೀರೋ ಅವರು ಒಳ್ಳೆ ಪರ್ಸನ್ನೇ ಇವರು. ಚೀಟ್ ಮಾಡಬೇಕು ಅಥವಾ ನಿಮಗೆ ಬಿಟ್ರೆ ಮಾಡಬೇಕು ಅಂತ ಏನು ಮನಸ್ಸಲ್ಲಿ ಇಲ್ಲ. ಒಳ್ಳೆ ವ್ಯಕ್ತಿ ಇವರು. ಆ್ಯಂಡ್ ನೀವು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಗ್ರೋತ್ನ ನೋಡ್ತೀರಾ, ಹಾಗೆ ಫೈನಾನ್ಷಿಯಲಿನೂ ನಿಮ್ಮ ಇಬ್ಬರ ಲೈಫಲ್ಲೂ ಒಂದು ಸ್ಟೆಬಿಲಿಟಿನ ನೋಡ್ತೀರಾ. ನೀವೇನಾದರೂ ವರ್ಕ್ ಮಾಡ್ತಿದ್ರೆ, ನಿಮ್ಮ ಪಾರ್ಟ್ನರ್ ವರ್ಕ್ ಮಾಡ್ತಾಯಿದ್ರೆ ಅದರಲ್ಲಿ ಗ್ರೋತ್ ಅನ್ನೋದು ಇದ್ದೇ ಇರುತ್ತೆ. ಆ್ಯಂಡ್ ಆಲ್ಸೋ ಇಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಲೈಫ್ನ ಲೀಡ್ ಮಾಡ್ತೀರಾ ಅಂತಲೂ ಹೇಳ್ಬೋದು. ಹಾಗೆ ನಿಮಗೆ ಇಲ್ಲಿ ನೇಚರ್ ಅಂದರೆ ತುಂಬ ಇಷ್ಟ ಇರ್ಬೋದು. ಆ್ಯಂಡ್ ಈ ಪರ್ಸನ್ಗೆ ಒಂದು ರಿಚ್ ಮೈಂಡ್ಸೆಟ್ ಇದ್ದರೆ ಹೀಗೆ ಇರಬೇಕು ಅನ್ನೋ ಒಂದು ಮೈಂಡ್ಸೆಟ್ ಇವ್ರಿಗೆ. ಜಾಸ್ತಿ ಇವರು ದುಡ್ಡಿನ ಕಡೆ ಅಥವಾ ಅವ್ರ ಬಿಸ್ನೆಸ್ ಕಡೆಗೆ ಫೋಕಸ್ ಮಾಡ್ತಾರೆ ಅಂತ ಹೇಳ್ಬೋದು. ಬಿಸ್ನೆಸ್ ಆರ್ ವರ್ಕ್ ಅವ್ರು ಏನು ಮಾಡ್ತಾರೆ ಅದರಲ್ಲಿ ಅವರು ಒಂದು ಇನ್ನೂ ರಿಚ್ ಆಗಿ ಇರಬೇಕು ಅಂತ ಇವರು ಯೋಚನೆ ಮಾಡುವಂಥ ಪರ್ಸನ್. ಒಂದು ಸ್ಟ್ರಾಂಗ್ ಮೈಂಡ್ಸೆಟ್ ಅಂತಲೇ ಹೇಳ್ಬೋದು. ಹಾಗೆ ದ ಹ್ಯಾಂಗ್ಡ್ ಮ್ಯಾನ್ ಇಲ್ಲಿ ಇರೋದ್ರಿಂದ ಸ್ವಲ್ಪ ಇಲ್ಲಿ ಅಡ್ಜಸ್ಟ್ ಅಂತ ಬರ್ತಾ ಇದೆ. ನೀವು ಅಥವಾ ನಿಮ್ಮ ಪಾರ್ಟ್ನರ್ ಇಲ್ಲಿ ಕೆಲವೊಂದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಈ ಪರ್ಸನ್ ತುಂಬ ಒಂದು ಅಥಾರಿಟಿ ಇರಬೇಕು ಅಂತ ಬಯಸ್ತಾರೆ. ಹಾಗೆ ಇವ್ರಿಗೆ ತುಂಬ ಪೇಷನ್ಸ್ ಸಹ ಇದೆ. ಒಂದು ಪೇಷನ್ಸ್ ನಿಮಗೆ ಇಷ್ಟ ಆಗಿರ್ಬೋದು. ಈ ಪರ್ಸನ್ ತುಂಬ ಪೇಷನ್ಸಿಂದ ಇರೋದು, ಅವರು ಮಾತಾಡೋದಾಗಿರ್ಬೋದು. ಆ್ಯಂಡ್ ಅವ್ರ ವಿಲ್ ಪವರ್. ಹಾಗೆ ಇವ್ರಿಗೆ ತುಂಬ ರೆಸ್ಪಾನ್ಸಿಬಿಲಿಟೀಸ್, ಓವರ್ ರೆಸ್ಪಾನ್ಸಿಬಿಲಿಟಿ ಅಂತಲೇ ಹೇಳ್ಬೋದು. ಈ ಪರ್ಸನ್ಗೆ ಏನೇ ಒಂದು ಸಂದರ್ಭ ಬಂದ್ರೂ ಇವರು ಕಾನ್ಫಿಡೆನ್ಸಿಂದ ಇರ್ತಾರೆ. ಕರೆಂಟ್ಲಿ ಅವ್ರ ಲೈಫಲ್ಲಿ ಒಂದು ಸ್ಟ್ರಗಲ್ನ ನೋಡ್ತಾ ಇರ್ಬೋದು. ಸೊ ಯಾವುದೇ ಒಂದು ಸ್ಟ್ರಗಲ್ನ ಅವರು ನೋಡ್ತಾ ಇದ್ರು ಅವ್ರ ಕಾನ್ಫಿಡೆನ್ಸ್ನ ಅವರು ಕಳ್ಕೊಳ್ಳೋದಿಲ್ಲ. ಓಕೆ, ಇದು ಇವಾಗ ಹೀಗಿರ್ಬೋದು, ಅವರು ಸ್ವಲ್ಪ ಲೋ ಆಗ್ತಾರೆ. ಬಟ್ ನೆಕ್ಸ್ಟ್ ಅವರು ಆ ಕಾನ್ಫಿಡೆನ್ಸ್ನ ಹೇಗೆ ಬಿಲ್ಡ್ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಗೊತ್ತಿದೆ. ಆ್ಯಂಡ್ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ ಇವರು ಅಂತ ಹೇಳ್ಬೋದು. ಸಮ್ಟೈಮ್ಸ್ ಅವ್ರಿಗೆ ಒಂದು ಬೇಜಾರಿರ್ಬೋದು, ನಿಮಗೆ ಕಮಿಟ್ಮೆಂಟ್ ಕೊಡೋಕ್ಕಾಗ್ತಾಯಿಲ್ಲ ಅಥವಾ ನಿಮಗೆ ಟೈಮ್ ಕೊಡೋಕ್ಕಾಗ್ತಾಯಿಲ್ಲ ಅಂತ. ಅವರು ಸಹ ತುಂಬ ಬೇಜಾರು ಮಾಡ್ಕೊ. ಸೊ ದ ಫೂಲ್ ಕಾರ್ಡ್ ಇರೋದ್ರಿಂದ ಲಾಯಲ್ ಅಂತ ಕೇಳೋದಾದರೆ ಡೆಫಿನೆಟ್ಲಿ ಇವರು ಲಾಯಲಾಗಿ ಇದ್ದಾರೆ ನಿಮಗೆ. ಸ್ವಲ್ಪ ನಿಮಗೆ ಒಂದು ಥಾಟ್ ಆ ಕಡೆ ಈ ಕಡೆ ಆಗ್ಬೋದು. ಬಟ್ ಇಲ್ಲ, ಈ ಪರ್ಸನ್ ತುಂಬ ಪ್ರೀತಿ ಮಾಡ್ತಾರೆ, ನಿಮಗೆ ಕಮಿಟ್ಮೆಂಟ್ ಕೊಡಬೇಕಂತನೂ ಇದೆ. ಆ್ಯಂಡ್ ಒಂದು ಪ್ಯೂರಿಟಿನ ರೆಪ್ರೆಸೆಂಟ್ ಮಾಡ್ತಾ ಇದೆ ಇಲ್ಲಿ. ಇವರ ಹಾರ್ಟ್ ತುಂಬ ಪ್ಯೂರ್ ಇದೆ. ಇವ್ರ ಮನಸ್ಸು ಏನಿದೆ ತುಂಬ ನಿಮ್ಮನ್ನು ಯಾವಾಗಲೂ ಮಿಸ್ ಮಾಡ್ಕೊಳ್ಳೋದಾಗಿರ್ಬೋದು, ನಿಮ್ಮ ಜೊತೆಗೆ ಮಾತಾಡಬೇಕು ಅಂತ ಅಂದ್ಕೊಳ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಅದು ಸಾಧ್ಯ ಆಗದಲೇ ಇರ್ಬೋದು ಬಿಕಾಸ್ ಆಫ್ ದ ರೆಸ್ಪಾನ್ಸಿಬಿಲಿಟೀಸ್. ಪೇಜ್ ಆಫ್ ಸ್ವಾರ್ಡ್ಸ್ ಇರೋದ್ರಿಂದನೂ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಈ ಪರ್ಸನ್ ಕಡೆಯಿಂದ ಒಂದು ಕ್ಲಾರಿಟಿ ಕೊಡ್ತಾರೆ ಇವರು. ಸೊ ನೀವು ಹುಡುಕ್ತಾ ಇರ್ಬೋದು ಏನು ಮಾಡಬೇಕು ಅಂತ. ಸೊ ತುಂಬ ಥಿಂಕ್ ಮಾಡ್ತಾ ಇರ್ಬೋದು. ಅಷ್ಟೊಂದು ವರಿ ಮಾಡ್ಕೊಳ್ಳೋದು ಬೇಡ. ಸೊ ವೆಯ್ಟ್ ಮಾಡಿ ಈ ಪರ್ಸನ್ಗೋಸ್ಕರ. ವಿತಿನ್ 10 months ಅಥವಾ ನೆಕ್ಸ್ಟ್ ಇಯರ್ ಜೂನ್ ಜುಲೈ ಒಳಗೆ ನಿಮ್ಗೆ ಒಂದು ಮ್ಯಾರೇಜ್ ಕಮಿಟ್ಮೆಂಟ್ ಸಿಗ್ಬೋದು. ಅಥವಾ ಕೆಲವ್ರಿಗೆ ಇನ್ನೂ ಬೇಗನೆ ಸಿಗ್ಬೋದು. ಈ ಇಯರ್ ಎಂಡಿಂಗಲ್ಲಿ ಸಹ ಸಿಗುವಂಥ ಚಾನ್ಸಸ್ ಇದೆ. ಥ್ಯಾಂಕ್ ಯು. ಆ್ಯಂಡ್ ಇದು ಒಂದು ಜನರಲ್ ರೀಡಿಂಗ್ ಆಗಿತ್ತು. ಸೊ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ವಾಟ್ಸಪ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು.